ಅದೇ ಚಿಂತೆಗೆ ಇರ್ತೀವಿ, ಅದಾಗೆ ಗುಂಡಾಗಿದ್ದ ಅದಕ್ಕೆ ನಮ್ಗೆ ಸುಖ ಸಿಗಲ್ಲ. ಆದ್ರೆ ನಾವು ಭಗವಂತನ ಚಿಂತನೆ ಮಾಡಿದ್ರೆ ಭಗವಂತ ನಮ್ಮೆಲ್ಲದನ್ನು ನೋಡ್ಕೊಂತಾನೆ, ಕುಟುಂಬ ನೋಡ್ಕೊಂತಾನೆ. ಯಾಕೆ ನೋಡ್ಕೊಳಲ್ಲ ಅಂತ ಈಗ ಎಷ್ಟು ಕೆಲವು ನನಗೆ ಹೇಳ್ತಾ ಇರ್ತಾರೆ ಅನುಭವಗಳನ್ನ. ನಾವು ಪ್ರತಿನಿತ್ಯ ನಮ್ಗೆ ಕರ್ತವ್ಯ ಮಾಡ್ತೀವಿ, ಸಂಸಾರದ್ದು ಕುಟುಂಬದ ಏನೋ ಬರುತ್ತೋ ಎಲ್ಲವನ್ನು ಮಾಡ್ತೀವಿ. ಅದರೊಟ್ಟಿಗೆ ಭಗವಂತ ನಿತ್ಯ ಸ್ಮರಣೆ ಮಾಡ್ತೀವಿ. ನಾವು ಭಗವಂತನ ಮುಂದೆ ಕೊಡಿ, ನನಗೆ ಭಗವಂತನ ಮುಂದೆ ಹೋಗಿ ಭಗವಂತ ನನಗೆ ಅದ್ಕೊಡು ಇದ್ಕೊಡು ಅಂತ ನಾವು ಬೇಡಲ್ಲ. ಭಗವಂತನ ಎಲ್ಲವನ್ನು ಒದಗಿಸ್ತಾನೆ. ಯಾಕೆ ಭಗವಂತನಿಗೆ ಗೊತ್ತಿಲ್ಲ ನಮ್ಗೆ ಏನು ನಡೀತಂತೆ, ನಮ್ಗೆ ಏನು ಕಷ್ಟ ಇದೆ ಗೊತ್ತಿಲ್ಲ. ಅವನಿಗೆ ಸರ್ವಶಕ್ತ, ಸರ್ವಜ್ಞ, ಸರ್ವಾಂತರ್ಯಾಮಿ ಭಗವಂತ ಅಲ್ವಾ. ಅವಾಗೆಲ್ಲ ಗೊತ್ತಿದೆ, ನಾವ್ಯಾಕೆ ಅವ್ನು ಮುಂದೆ ಹೋಗಿ ಹೇಳ್ಕೊಡೋದು. ಹಂಗೆ ಎಷ್ಟು ಚೆನ್ನಾಗಿದೆ. ಆಮೇಲೆ ನಾದಪ್ರಿಯ ಶಿವನೆಂಬರು, ನಾದಪ್ರಿಯ ಅಲ್ಲ ಅವನು. ಆಮೇಲೆ ವೇದಪ್ರಿಯ ಶಿವನೆಂಬರು, ವೇದಪ್ರಿಯ ಶಿವನಲ್ಲಯ್ಯ. ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತು, ವೇದವನ್ನು ಓದಿದ ಬ್ರಾಹ್ಮಣನ ಶಿರ ಹೋಯಿತು. ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಭಗವಂತ ಭಕ್ತಿ ಕುರಿತಾನೆ. ನಾದಕ್ಕೂ ಒಲಿಯಲ್ಲ, ವೇದಕ್ಕೂ ಒಲಿಯಲ್ಲ, ವೇದ ಯಾವುದಕ್ಕೂ ಒಲಿಯಲ್ಲ. ಅಂದ್ರೆ ಭಗವದ್ ಭಕ್ತಿ ಎಂಬುದು ವೇದ ಶಾಸ್ತ್ರಾದಿಗಳಿಗಿಂತ ಹಿರಿದು ಎಂಬುದನ್ನ ಅಣ್ಣನವರು ಈ ವಚನದಲ್ಲಿ ದೃಷ್ಟಾಂತಗಳ ಮೂಲಕ ಸಮರ್ಥಿಸಿದ್ದಾರೆ. ಹಾಗಾಗಿ ನಾವೆಲ್ಲರೂ ಸಹ ಒಳ್ಳೆಯ ಭಕ್ತಿಯನ್ನು ಬೆಳೆಸ್ಕೊಳ್ಳೋಣ. ಮತ್ತೆ ನಿತ್ಯ ಜೀವನದಲ್ಲಿ ಬಸವಣ್ಣನ ಶಿವಶರಣರ ವಚನಗಳ ಅಧ್ಯಯನ ಮಾಡುವ, ಅವುಗಳನ್ನು ಪಾಲಿಸುವ ನಿಟ್ಟಿನಲ್ಲಿ ಮತ್ತೆ ಅವಲೋಕನ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಮನ ಮಾಡೋಣ ಅಂತ ಹೇಳ್ತಾ, ನಾನು 2 ವಾಕ್ಪುಷ್ಪಗಳನ್ನು ಬಸವಾದಿ ಶಿವಶರಣರ ಚರಣ ಕಮಲಗೆ ಅರ್ಪಣೆ ಮಾಡ್ತಾ, ಅವಕಾಶಕ್ಕಾಗಿ ಶ್ರೀಮತಿ ಯಶೋಧಮ್ಮವರಿಗೆ ಮತ್ತು ಎಲ್ಲ ಭಕ್ತರಿಗೂ, ಕೇಳಲಿಕ್ಕಾಗಿ ಎಲ್ಲ ಭಕ್ತರಿಗೂ ಧನ್ಯವಾದಗಳು, ಕೃತಜ್ಞತೆಗಳು.